ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಅಮಿತ್ ಶಾ ಅವರು ಕೊಟ್ಟಂತಹ ಹೇಳಿಕೆ ಅಂಬೇಡ್ಕರ್ ವಿಚಾರದಲ್ಲಿ ಈಗ ಸಾಕಷ್ಟು ಕಿಡಿ ಕಾರ್ತಾ ಇದ್ದಾರೆ ವಿಪಕ್ಷ ಕಾಂಗ್ರೆಸ್ ಅಂತಾನೆ ಹೇಳ್ಬೋದು. ಸಂಸತ್ ಭವನದ ಮುಂದೆ ಅಲ್ಲಿ ಇಂಡಿಯಾ ಮೈತ್ರಿಕೂಟ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇದೆ. ಫೋಟೋವನ್ನ ಹಿಡಿದು ಅಂಬೇಡ್ಕರ್ ಫೋಟೋವನ್ನ ಹಿಡಿದು ಅಲ್ಲಿ ಪ್ರತಿಭಟಿಸುತ್ತಿದ್ರೆ ರಾಜ್ಯಸಭೆಯಲ್ಲೂ ಕೂಡ ಕಿಚ್ಚು ಹೆಚ್ಚಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಅಮಿತ್ ಶಾ ಹೇಳಿಕೆಯ ಕಿಚ್ಚು ಜೋರಾಗಿದೆ. ಸದನದ ಹೊರಗೂ ಒಳಗೂ ಪ್ರತಿಭಟನೆಯ ಬಿಸಿಯನ್ನ ಮುಟ್ಟಿಸ್ತಾ ಇದ್ದಾರೆ. ಅಂಬೇಡ್ಕರ್ ಭಾವಚಿತ್ರವನ್ನ ಕೈಯಲ್ಲಿ ಹಿಡಿದು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕೆಂಡ ಕಾರ್ತಾ ಇದೆ. ಬೆಳಗಾವಿಯ ಅಧಿವೇಶನದಲ್ಲಿ ಸಚಿವ ಅಮಿತ್ ಶಾ ಹೇಳಿಕೆ ಕಿಚ್ಚು ಹೆಚ್ಚಾಗಿದ್ದು ಸದನದ ಒಳಗೂ ಹೊರಗೂ ಜೋರಾಗಿದೆ ವಾಗ್ವಾದ. ಕಾಂಗ್ರೆಸ್ ನಾಯಕರು ಈ ವಿಚಾರದಲ್ಲಿ ಏನ್ ಹೇಳಿದ್ರು, ಅವರು ವಾಗ್ದಾಳಿ ಯಾವ ರೀತಿ ನಡೆಸಿದ್ರು ಕೇಳೋಣ ಬನ್ನಿ. ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಬಗ್ಗೆ ದೇಶದ ತಡಿಪಾರ್ ಗೃಹ ಮಂತ್ರಿಗಳು ಪಾರ್ಲಿಮೆಂಟಲ್ಲಿ ಮಾಡಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ನೋಡಿದಾಗ ಇದು ಬಾಯ್ತಪ್ಪ ಕೊಟ್ಟಿರ್ತಕ್ಕಂಥ ಹೇಳಿಕೆ ಅಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 2025ನೇ ಇಸ್ವಿಗೆ 100 ವರ್ಷ ಪೂರ್ಣ ಮಾಡುತ್ತೆ. ಅವರ ಏನು ಗುಪ್ತ ಕಾರ್ಯಸೂಚಿ ಇತ್ತು ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಇವೆಲ್ಲ ಕೆಲವು ಕೆಲಸಗಳನ್ನು ಇವರು ಮಾಡ್ತಕ್ಕಂಥದ್ದು. ಆದ್ದರಿಂದ ಅವರ ಸರ್ವೋಚ್ಚ ನಾಯಕನಾಗಿರ್ತಕ್ಕಂಥ ಗೋಲ್ವರ್ಕರ್ ಅವರು ಏನು 75 ವರ್ಷದಿಂದ ಹೇಳಿದರು, ಅವರು ಹೇಳಿದ್ದನ್ನು ಹೇಳ್ತಾ ಇದ್ದೀನಿ. ನಾವು ಯಾರು ಇಂಗ್ಲೀಷರ ಗುಲಾಮಗಿರಿ ಮಾಡಲು ಜೀವನ ಪರ್ಯಂತ ಸಿದ್ಧವಿದ್ದೇವೆ. ಆದರೆ ದಲಿತ, ಹಿಂದುಳಿದ, ಮುಸ್ಲಿಮರಿಗೆ ಸರಿ ಸಮಾನವಾದ ಅಧಿಕಾರ ಕೊಡುವುದಾದರೆ ನನಗೆ ಅಂಥ ಸ್ವಾತಂತ್ರ್ಯ ಬೇಡ ಅಂತೇಳಿ ಗೋಲ್ವರ್ಕರ್ ಹೇಳಿರೋದನ್ನು ಅವರ ಸಿದ್ಧಾಂತವನ್ನು ಅನುಷ್ಠಾನಕ್ಕೆ ತರಲು ಒಂದು ಹೆಜ್ಜೆಯನ್ನು ಅಮಿತ್ ಶಾ ಅವರು ಇಟ್ಟಿದ್ದಾರೆ. ಅದನ್ನು ಒಂದು ಪ್ರಾಯೋಗಿಕವಾಗಿ ಈ ಒಂದು ಹೇಳಿಕೆಯನ್ನು ಕೊಟ್ಟು ಯಾವ ರೀತಿ ಜನಸಾಮಾನ್ಯರ ರಿಯಾಕ್ಷನ್ ಬರುತ್ತೆ ಅಂತ ನೋಡಿ ಮುಂದಿನ ಹೆಜ್ಜೆ ಇಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಉದ್ದೇಶ ಏನಂದರೆ ಇವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ. ಸಂವಿಧಾನದಲ್ಲಿ ಏನು ಸಮಾನತೆ ಇದೆ ಆ ಸಮಾನತೆ ಬಗ್ಗೆ ಒಂದು ಕಿಂಚಿತ್ತು ಗೌರವ ಇಲ್ಲದೆ ಇರತಕ್ಕಂಥ ಭಾರತೀಯ ಜನತಾ ಪಾರ್ಟಿ, RSS, ಹಿಂದೂ ಮಹಾಸಭಾ ಸ್ವತಂತ್ರ ಹೋರಾಟದಲ್ಲಿ ಸಂಪೂರ್ಣವಾಗಿ ಅಂಬೇಡ್ಕರ್ ಅವ್ರನ್ನ ಸಂವಿಧಾನವನ್ನು, ತ್ರಿವರ್ಣ ಧ್ವಜವನ್ನು ವಿರೋಧ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿರ್ತಕ್ಕಂಥ ವಿಚಾರ. ಅಂಬೇಡ್ಕರ್ ಅವಮಾನ ಮಾಡಿದ್ರು, ಭಾರತ ರತ್ನ ಕೊಡಲಿಲ್ಲ, ಅವ್ರು ಉಳಿಲಿಕ್ಕೆ ಜಾಗ ಕೊಡಲಿಲ್ಲ, ಅವ್ರನ್ನ ಸೋಲಿಸಿದ್ರು. ಕಾಂಗ್ರೆಸ್ನವ್ರು ನಿರಂತರವಾಗಿ ಅನ್ಯಾಯ ಮಾಡಿದ್ರು, ಈಗ ಅವ್ರನ್ನ ಓಲೈಕೆ ಮಾಡ್ತಾರೆ. ಸ್ವತಂತ್ರ ಹೋರಾಟದಲ್ಲಿ ಇವ್ರಿಗೆ ಓಲೈಕೆ ಮಾಡ್ತಕ್ಕಂಥದ್ದು, ತುಷ್ಟೀಕರಣ ಮಾಡ್ತಕ್ಕಂಥದ್ದು ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ. ಸ್ವತಂತ್ರ ಹೋರಾಟದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತೇಳಿ ಅವ್ರದ್ದೇ ಆದ ರಾಜಕೀಯ ಪಕ್ಷ ಇತ್ತು. ಅವ್ರು ಚುನಾವಣೆ ನಿಂತಾಗ ಕಾಂಗ್ರೆಸ್ ಪಕ್ಷದವರು ಸಹ ಅಭ್ಯರ್ಥಿಗಳನ್ನ ಹಾಕಿದರು. ಚುನಾವಣೆ ಸೋತ ನಂತರ, ಪ್ರಾವಿನ್ಷಿಯಲ್ ಅಸೆಂಬ್ಲಿ ಅಂತ ನೋಡಿ ಸೋತ ನಂತರ ಅವರ ಒಂದು ಉಪಚುನಾವಣೆಯಲ್ಲಿ ಚುನಾವಣೆ ಗೆಲ್ಲಿಸಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಮಾಡಿ ಮಹಾತ್ಮ ಗಾಂಧಿಯವರು ಅವ್ರನ್ನ ಸಂವಿಧಾನದ ಏನು ಕರಡು ತಯಾರು ಮಾಡಬೇಕಾಗಿತ್ತು ಅದಕ್ಕೆ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷ ಮತ್ತು ಮಹಾತ್ಮ ಗಾಂಧಿಯವರು. ಅದೆಲ್ಲ ಸರ್ಕಾರದಲ್ಲಿ ಬೇರೆ ಅಷ್ಟೇ ಅಲ್ಲ. ಸಚಿವರುಗಳು ಇನ್ಕಾಂಪಿಟೆಂಟ್ ಸರ್, ಯಾಕಂದ್ರೆ ನೀವು ಹಿಂದೆನೂ ಸಹ ಚರ್ಚೆ ಆಗಿತ್ತು. ಬೇರೆ ಬೇರೆ ಸಂದರ್ಭದಲ್ಲಿ ಸಚಿವರುಗಳು ಶಾಸಕರ ಬಗ್ಗೆ ಗಮನ ಹರಿಸೋದಿಲ್ಲ, ಬೇರೆ ಬೇರೆ ಚುನಾವಣೆ ಹೊಂದಾಣಿಕೆ ಮಾಡಿಕೊಂಡು ಅದನ್ನ ಮುಖ್ಯಮಂತ್ರಿಗಳನ್ನ ಮತ್ತು PCC ಅಧ್ಯಕ್ಷರನ್ನ ಮಂತ್ರಿಗಳನ್ನ ಕೇಳಿದ್ರೆ ಉತ್ತರ ಬರುತ್ತೆ. ಇಲ್ಲ ಇಲ್ಲ, ನಾವೇನಿದ್ರು ಪಕ್ಷದ ಸಿದ್ಧಾಂತ, ಪಕ್ಷದ ಬಗ್ಗೆ ಮಾತಾಡ್ತೀವಿ ವಿನಃ ಸರ್ಕಾರ ಬಿಟ್ಟು ಸೇರಿರ್ತಕ್ಕಂಥ ಅವ್ರಿಗೆ ಅದು ಬೇರೆ. ಅದನ್ನ ನಾವು ಹೆಂಗೋ ಜೀರ್ಣ ಮಾಡ್ಕೊಳ್ತೀವಿ. ಏನಂದ್ರಿ? ಅಲ್ಲ, BJPನಲ್ಲಿ ಶಿಸ್ತು ಅನ್ನೋದೇ ಇಲ್ವಲ್ಲ. ಅಲ್ಲ, ಗಾಳಿ ತೂರ್ಬಿಡ್ತಲ್ಲ. ಪಾರ್ಟಿ ಆಫ್ ಡಿಫರೆನ್ಸ್ ಅಂದವರು ಪಾರ್ಟಿ ಬಿಹೇವಿಂಗ್ ಡಿಫರೆಂಟ್ಲಿ ಅಂತ ಆಗ್ತೀವಿ. ಪ್ರಜಾಪ್ರಭುತ್ವದಲ್ಲಿ ಸಮಾಧಾನ ಅಸಮಾಧಾನ ಎರಡೂ ಇರಬೇಕು, ಭಿನ್ನಮತ ಇರಬೇಕು. ನಿನ್ನೆ ದಿವಸ ಕೇಂದ್ರದ ಗೃಹ ಸಚಿವರು ಸನ್ಮಾನ್ಯ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಭಾಳ ಅವಹೇಳನಕಾರಿಯಾದ ಮಾತುಗಳನ್ನು ಆಡಿದ್ದಾರೆ. ಇಡೀ ವಿಶ್ವ ಅಂಬೇಡ್ಕರ್ ಅವರ ಬಗ್ಗೆ ಪ್ರಶಂಸೆಯ ಮಾತಾಡುತ್ತೆ.
ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವಕ್ಕೆ ಒಂದು ಸಂವಿಧಾನವನ್ನು ಕೊಡೋದರ ಮೂಲಕ ಇಡೀ ಭಾರತವನ್ನು ಒಗ್ಗೂಡಿಸಿ ಅದರ ಸಮಸ್ಯೆಗಳಿಗೆ ಉತ್ತರಗಳನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವರು ಭಾಳ ಲಘುವಾಗಿ ಮಾತನಾಡಿದ್ದಾರೆ. ಮೊದಲನೇದಾಗಿ ಅವರು ಕ್ಷಮೆ ಕೇಳಬೇಕು. ಎರಡನೇದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ತಿಳ್ಕೊಂಡ್ರೆ ಒಬ್ಬ ಗೃಹ ಸಚಿವನಾಗಿ ಕಾನೂನು ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿಯಾಗಿ ಅವರಿಗೂ ಕೂಡ ಅನುಕೂಲ ಆಗುತ್ತೆ, ಈ ದೇಶಕ್ಕೂ ಅನುಕೂಲ ಆಗುತ್ತೆ. ನಾನು ಇದನ್ನು ಭಾಳ ಒಂದು ರೀತಿಯಲ್ಲಿ ಅವರ ಹೇಳಿಕೆಯನ್ನು ಕಂಡೆಮ್ ಮಾಡೋದರ ಜೊತೆಗೆ ಅವರಿಗೆ ಮುಂದಿನ ದಿನಗಳಲ್ಲಾದರೂ ಸರಿಯಾಗಿ ನಡ್ಕೊಳ್ಳಿ ಹಾಗೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ನಿನ್ನೆ ಸದನದ ಹೊರಗೂ ಒಳಗೂ ಅಮಿತ್ ಶಾ ಹೇಳಿಕೆಯ ಕಿಚ್ಚು ಜೋರಾಗಿದೆ. BK ಹರಿಪ್ರಸಾದ್ ಆಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಸಾಕಷ್ಟು ಕಿಡಿಕಾರ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಅಮಿತ್ ಶಾ ಅವ್ರು ಏನು ಒಂದು ಹೇಳಿಕೆಯನ್ನ ಕೊಡ್ತಾರೆ, ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಅಂಬೇಡ್ಕರ್ ಅವರ ಹೆಸರು ಹೇಳೋದು. ಆ ಹೆಸರು ಹೇಳ್ಕೊಂಡೆ ಅದು ಎಲ್ಲಾ ರೀತಿಯ ವಿಚಾರಗಳನ್ನು ಕೂಡ ಎಳೆದು ತರ್ತಾರೆ ಅಂತ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಸಾಕಷ್ಟು ಕಿಡಿಕಾರ್ತಾ ಇದೆ. ಆತ ಸಂಸತ್ ಭವನದ ಹೊರಗೂ ಕೂಡ ಪ್ರತಿಭಟನೆ ಮಾಡ್ತಿದೆ. ಬೆಳಗಾವಿಯಲ್ಲೂ ಕೂಡ ಅದರ ಕಿಚ್ಚು ಜೋರಾಗಿರುವುದು. ಸದ್ಯದ ಅಪ್ಡೇಟ್ಸ್ ಬಸವರಾಜ್. ಪವಿತ್ರ, ಈಗಾಗಲೇ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂತ ಅಮಿತ್ ಶಾ ಅವರು ಒಂದು ಪಾರ್ಲಿಮೆಂಟ್ ನಲ್ಲಿ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ BR ಅಂಬೇಡ್ಕರ್ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಏನು ಈಗ ಅಂಬೇಡ್ಕರ್ ಅವರ ಹೆಸರು ಹೇಳುವುದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಆ ರೀತಿಯಲ್ಲಿ ಹೇಳೋದು, ದೇವರ ಒಂದು ನಾಮಸ್ಮರಣೆ ಮಾಡಿದ್ರೆ ಅವರು ಸ್ವರ್ಗಕ್ಕೆ ಹೋಗ್ತಾ ಇದ್ರು ಅನ್ನುವಂತ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಹೇಳಿಕೆಯನ್ನ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಒಂದು ಖಂಡಿಸ್ತಾ ಇದ್ದಾರೆ. ಅಲ್ಲಿ ದೆಹಲಿಯಲ್ಲಿ ಕೂಡ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ಸಾಕಷ್ಟು ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಏನು ಬೆಳಗಾವಿಯ ಸುವರ್ಣಸೌಧದಲ್ಲಿ ಏನು ವಿಧಾನಸಭೆ ನಡೀತಾ ಇದೆ, ಇಲ್ಲಿ ಕೂಡ ವಿಧಾನಸಭೆಯಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಕೂಡ ಒಂದು BR ಅಂಬೇಡ್ಕರ್ ಅವರ ಫೋಟೋವನ್ನ ಹಿಡಿದುಕೊಂಡು ಅಮಿತ್ ಶಾ ಅವರ ವಿರುದ್ಧವಾಗಿ ಒಂದು ಘೋಷಣೆಯನ್ನು ಕೂಗ್ತಾ ಅಂಬೇಡ್ಕರ್ ಅವರಿಗೆ ಅವರ ಬಗ್ಗೆ ಒಂದು ಕೀಳಾಗಿ ಮಾತನಾಡಿದ್ದಾರೆ. ಹಾಗಾಗಿ ಅಮಿತ್ ಶಾ ಅವರ ವಿರುದ್ಧ ಕ್ರಮ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸದನದ ಬಾವಿಗೆ ಇಳಿದು ಒಂದು ಅಮಿತ್ ಶಾ ಅವರ ಒಂದು ಹೇಳಿಕೆಯನ್ನ ಖಂಡಿಸಿ ಆಕ್ರೋಶವನ್ನ ಈಗಾಗಲೇ ಶಾಸಕರು ಕೂಡ ವಿಧಾನಸಭೆಯಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅಮಿತ್ ಶಾ ಅವರ ಹೇಳಿಕೆ ಕೂಡಲೇ ಅವರು ಕ್ಷಮೆ ಕೇಳಬೇಕು, ಬಹಿರಂಗವಾಗಿ ಅವರು ಕ್ಷಮೆ ಕೇಳಬೇಕು. BR ಅಂಬೇಡ್ಕರ್ ಅವರ ಒಂದು ವಿರುದ್ಧ ಅವಹೇಳನಕಾರಿಯಾಗಿರ್ತಕ್ಕಂತ ಒಂದು ಹೇಳಿಕೆ ಏನಿದೆ, ಇದನ್ನ ಕೂಡಲೇ ಅವರು ವಾಪಸ್ ತೆಗೆದುಕೊಳ್ಬೇಕು, ಮತ್ತೆ ಕ್ಷಮೆಯನ್ನು ಕೂಡ ಕೇಳಬೇಕು ಅನ್ನುವಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ವಿಧಾನಸಭೆಯಲ್ಲೂ ಕೂಡ ಇದು ಚರ್ಚೆ ಆಗ್ತಾ ಇದೆ. ಮತ್ತೆ ವಿಧಾನಸಭೆಯ ಹೊರಗೂ ಕೂಡ ಸಾಕಷ್ಟು ನಾಯಕರು ಈಗ ಒಂದು ಹೇಳಿಕೆಯನ್ನು ಖಂಡಿಸಿದ್ದಾರೆ. ಗೃಹ ಸಚಿವರಾಗಿದ್ದ ಪರಮೇಶ್ವರ್ ಅವರಾಗಿರ್ಬೋದು, ಕಾಂಗ್ರೆಸ್ ಹಿರಿಯ ನಾಯಕರಾಗಿರ್ತಾರೆ ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಮತ್ತೆ ಅಜಯ್ ಸಿಂಗ್ ಅವರಾಗಿರ್ಬೋದು, ಸಾಕಷ್ಟು ನಾಯಕರು ಕೂಡ ಏನು ಈಗಾಗಲೇ ಅಮಿತ್ ಶಾ ಅವರ ಒಂದು ಹೇಳಿಕೆ ಏನಿದೆ ಅದು ಒಂದ್ ಕಡೆ RSS ನ ಅಜೆಂಡಾ ಆಗಿರ್ತಕ್ಕಂಥದ್ದು, ಸಂವಿಧಾನ ಬದಲಾವಣೆ ಮಾಡಕ್ಕೆ ಹೊರಟಿರ್ತಕ್ಕಂಥವ್ರು BJP ಅವರು, ಆದ್ರೆ ಅವರಿಂದ ಇದು ಸಾಧ್ಯ ಇಲ್ಲ. ಒಂದ್ ಕಡೆ ಇದು ಮುಂದಿನ ಅವರು ಮಾಡ್ತಕ್ಕಂಥ ಯೋಜನೆ, ಇದು ಇವರು ವರ್ಕೌಟ್ ಮಾಡ್ತಾ ಇದ್ದಾರೆ, ಗ್ರೌಂಡ್ ಅಲ್ಲಿ ವರ್ಕೌಟ್ ಮಾಡ್ತಾ ಇದ್ದಾರೆ ಅಮಿತ್ ಶಾ ಅವರು ಅನ್ನುವಂತ ಮಾತನ್ನು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಅಮಿತ್ ಶಾ ಅವರ ಹೇಳಿಕೆ, ಅವರು ಕೂಡ ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ, ಸುದ್ದಿಗೋಷ್ಠಿ ನಡೆಸಿ ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಅನ್ನುವಂತ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಸಾಕಷ್ಟು ಒಂದ್ ಕಡೆ ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ಏನು ಅಂಬೇಡ್ಕರ್ ವಿಚಾರದಲ್ಲಿ ಅಮಿತ್ ಶಾ ಅವರು ಕೊಟ್ಟಂತಹ ಹೇಳಿಕೆ ಸದನದ ಹೊರ ಒಳಗೆ, ಸಂಸದ್ ಹೊರಗೆ ಒಳಗೆ ಎಲ್ಲ ಕಡೆ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗ್ತಾ ಇದೆ. ರಾಜೀನಾಮೆ ಕೊಡಬೇಕು, ಸಾರ್ವಜನಿಕವಾಗಿ ಅವರು ಕ್ಷಮೆಯನ್ನ ಯಾಚಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇರೋದು. ಇದಿಷ್ಟು ಈ ಕ್ಷಣದ ಅಪ್ಡೇಟ್. ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.